ಒಂದು ಹಿಡಿದಕ್ಕೆ ತರಬೇಕು ಅನ್ನೋ ಪ್ರಯತ್ನ ಮಾಡಿದರು. ಆದರೆ ಅದು ಯಶಸ್ವಿ ಆಗಲಿಲ್ಲ. ಮತ್ತು ಈಗ ಕಾನೂನು ತರುವಂಥ ಪ್ರಯತ್ನ ಮಾಡಿದರು. ಇವುಗಳನ್ನೆಲ್ಲ ಕರ್ಬ್ ಮಾಡ್ಬೇಕಂತೇಳಿ ತಮ್ಮ ಹಿಡಿತಲ್ಲಿ ತೊಗೊಳ್ಬೇಕಂತೇಳಿ ಆ ಕಾನೂನು ಯಶಸ್ವಿ ಆಗಲಿಲ್ಲ. ಹೀಗಾಗಿ ಮೋದಿಯವರು ಇವ್ರನ್ನ ಏನು ಮಾಡಬೇಕಪ್ಪ ಅನ್ನೋ ಸ್ಥಿತಿಯೊಳಗಿದ್ದಾರೆ. ಅದೇನೋ ಮಾಡಲಿ ಬಿಡಲಿ, ಆದರೆ ಈ ಮಾಡೋದ್ರಿಂದ ಅವ್ರು ಇನ್ನೊಬ್ಬ ಡಿಕ್ಟೇಟರ್ ಆಗ್ತಾರಲ್ಲ ಮತ್ತೇನಾಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೊಡುತ್ತಿರೋ ಸಲಹೆಗಳನ್ನು ಸ್ವೀಕಾರ ಮಾಡಿಕೊಂಡು ತಪ್ಪು ತಿದ್ದುಕೊಳ್ಳೋದು ಒಬ್ಬ ನಿಜವಾದ ನಾಯಕನ ಒಂದು ವ್ಯಕ್ತಿತ್ವ. ಹೌದು, ತಪ್ಪು ಹೇಳಿದಾಗ ತಪ್ಪದಪ್ಪ ಈ ತಪ್ಪು ಇದು ಮಾಡಬೇಡ ಅಂತ ಹೇಳಿದಾಗ ರೈತರಿಗೆ ನೀವು ಮಿನಿಮಮ್ ಪ್ರೈಸ್ ಕಾನೂನು ಮಾಡಪ್ಪ ಅಂತ ಹೇಳಿ ತಪ್ಪನ, ಅದಕ್ಕೆ ಬೆನ್ನು ಹಚ್ಚೋದು ತಪ್ಪನ. ಅದೇ ಕಾಲಕ್ಕೆ ಇನ್ನೂ ಹಳೆಯ ವಿಷಯಗಳ ಬಗ್ಗೆ ಒಂದಲ್ಲ ಎರಡಲ್ಲ, ಮತ್ತು ಇಲ್ಲಿಯ ನಿರುದ್ಯೋಗದ ಬಗ್ಗೆ ಆಗಿರ್ಬೋದು, ಇಲ್ಲಿ ಅನಾರೋಗ್ಯದ ಬಗ್ಗೆ ಆಗಿರ್ಬೋದು, ಎಲ್ಲರ ಬಗ್ಗೆ ಟೀಕೆ ಟಿಪ್ಪಣಿ ಮತ್ತು ವಾಸ್ತವವೇನು, ಮತ್ತು ಇಲ್ಲಿವರೆಗೆ ಪ್ರಚಾರಕ್ಕೆ ಇವರು ಎಷ್ಟು ಖರ್ಚು ಮಾಡಿದರು ಮೋದಿಯವರು, ಅದ್ರ ಬಗ್ಗೆ ಸತ್ಯಗಳನ್ನು ಜನ ತಿಳಿಸೋದು ಕೆಲಸ, ಮತ್ತು ಅನೇಕ ಘೋಷಣೆಗಳು ಮಾಡಿದರು. ಘೋಷಣೆಗಳು ಯಾವುವು ಇಲ್ಲಿವರೆಗೆ ಈಡೇರಿಲ್ಲ. ಇವುಗಳ ಬಗ್ಗೆ ಮಾತಾಡ್ತಪ್ಪ, ಇಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಪ್ಪ. 2 ಕೋಟಿ ಉದ್ಯೋಗಗಳು ಕೊಡ್ತಾನೆ ಅಂತೇಳಿ ಏನೂ ಇಲ್ಲದಂಥ ಪರಿಸ್ಥಿತಿಗೆ ಎಲ್ಲೋ ಒಂದು 50,000 70,000 ಬಂದಾಗ ಅದನ್ನು ದೊಡ್ಡ ಪೋರ್ಟ್ ಕೊಟ್ಟು ಅದು ಒಂದು ಪಬ್ಲಿಸಿಟಿ ಮಾಡಿಕೊಂಡು ಅವೆಲ್ಲ ಪ್ರಮಾಣ ಪತ್ರ ಹಂಚುವಂಥ ಕಾರ್ಯಕ್ರಮಗಳು ಸಹ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಅದು UPSC ಮತ್ತು ಅವ್ರು ಮಾಡೋದು ಕೆಲಸ ಅದು ಪ್ರಧಾನ ಮಾಡೋ ಕೆಲಸ ಅಲ್ಲ. ಅಂಥದ್ದು ನಾವು ನೋಡ್ತಾ ಇದ್ವಿ. ನಾವು ಹಂಚಿದ್ವಿ 50,000 1 ಲಕ್ಷ ಹಂಚಿದ್ವಿ. ಆದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳು ಇವತ್ತು ಕೊಟ್ಟಿದ್ದರೆ ಈ ದೇಶಕ್ಕೆ ನಂದನವನ ಆಗಿರ್ತದೆ. ಆದರೆ ಇವ್ರಿಗೆ ಮೊದಲೇ ಗೊತ್ತಿಲ್ಲ ಯಾವ ಕ್ಷೇತ್ರದಲ್ಲಿ ನಾವು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದ್ರ ಬಗ್ಗೆ ಹೇಳಿದ್ರು ಸಹಿತ ಕೇಳೋ ಸ್ಥಿತಿಯೊಳಗೆ ಇವರಿಲ್ಲ. ಅದೇನೋ ಆಗಲಿ, ಈ ಒಂದು ಇವತ್ತು ಈ ನಮ್ಮ ಪವರ್ ಫೇಮ್ ಸಂಜಯ್ ಶರ್ಮಾ ಅವರ ನಮ್ಮ ಆ ಯೂಟ್ಯೂಬ್ ಆರಂಭ ಆಗ್ಯದ. ಜೊತೆಗೆ ಪುಣ್ಯ ವಾಜಪೇಯಿ ಅಥವಾ ಬಾಜಪೇಯಿ ಅವರ ವೈಯಕ್ತಿಕವಾದ ಯೂಟ್ಯೂಬ್ ಅದು ಸ್ಟಾರ್ಟ್ ಆಗ್ಯದ. ಅದರಲ್ಲಿ ಮತ್ತವರು ಈ ಯುದ್ಧದ ಬಗ್ಗೆ ಮತ್ತೊಂದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ರೀತಿ ಎಚ್ಚರಿಕೆ ಆಗಿದ್ದು ಚೆನ್ನಾಗಿ. ನಾನು ಯಾಕಪ್ಪ ಅಂತಂದ್ರೆ ಒಬ್ಬರು ಎಚ್ಚರಿಸೋರು ಬೇಕು ಇವರಿಗಾದರು. ಇವ್ರು ಹೇಳೋದು ಸತ್ಯ ಅನ್ನೋದು ಇವರಲ್ಲಿ ಭಾವ ಬರಬಾರದು ಅನ್ನೋ ದೃಷ್ಟಿಯಿಂದ ನಾವು ಅನ್ಬೋದು ವಿನ. ಆದರೆ ಈ ಹೆಜ್ಜೆ ಏನದ ನಮ್ಮ ಮೋದಿಯವ್ರದ್ದು ತಪ್ಪು. ಯಾಕಂದರೆ ಪತ್ರಿಕಾ ಸ್ವಾತಂತ್ರ್ಯ ಖರ್ಬ್ ಮಾಡೋಕ್ಕೆ ಹೊರಟಂಗೆ ಒಬ್ಬ ಡಿಕ್ಟೇಟರ್ ಹುಡ್ತಾ ಇರ್ತಾರೆ, ಒಬ್ಬ ಸರ್ವಾಧಿಕಾರಿ ಹುಡ್ತಾ ಇರ್ತಾನೆ. ಆ ಸರ್ವಾಧಿಕಾರಿ ನಮ್ಮ ಮೋದಿಯವರು ಆಗಂಗೆ ತಿಳಿದ ಶಕ್ತಿ ಏನಿದ್ರೆ ಇವತ್ತಿನ ಫ್ರೀ ಪ್ರೆಸ್ಸಿಗೆ, ಮುಕ್ತ ಪ್ರೆಸ್ಸಿಗೆ, ಸ್ವತಂತ್ರವಾದಂಥ ಈ ಪತ್ರಿಕಾ ರಂಗಕ್ಕೆ ಅನ್ನೋದು ನಾವು ಮರಿಬಾರಂತ ಹೇಳ್ತಾ ಏನೋ ಆಗಲಿ. ಮೋದಿಯವರು ಕೊನೆಗೂ ಪವರ್ ಪಿ ಎಮ್ದ ಸಂಜಯ್ ಶರ್ಮಾ ಅವರ ಈ ಪವರ್ ಪಿ ಎಮ್ ಸ್ಟಾರ್ಟ್ ಆಗೋದಕ್ಕೆ ಪುಣ್ಯ ಬಾಜಪೇಯಿ ಅವರ ಚಾನಲ್ ಸ್ಟಾರ್ಟ್ ಆಗೋದಕ್ಕೆ ಅನುಮತಿ ಕೊಟ್ಟಿದ್ದು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ನಮನ ಹೇಳ್ತಾ, ನೀವು ವಿಡಿಯೋ ನೋಡಿದರೆ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡೆ ವಂದನೆಗಳು.